ರಾಯಚೂರು ಬಿಜೆಪಿ ಸಭೆಯಲ್ಲಿ ದೊಡ್ಡ ಹೈಡ್ರಾಮಾ ಆಗಿದೆ. ಬಿವಿ ನಾಯಕಿ ಟಿಕೆಟ್ ನೀಡೋದಕ್ಕೆ ಆಗ್ರಹಿಸಿ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಎದುರುಗಡೆನೇ ಈ ಗಲಾಟೆ ಆಗಿದೆ. ಗೋಬ್ಯಾಕ್ ರಾಜ ಅಮರೇಶ್ವರ್ ನಾಯಕ್ ಅಂತ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ರೂ ಕೂಡ ಬೆಂಬಲಿಗರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈ ವೇಳೆ ಸಿಟ್ಟಿಗೆದ್ದ ಶಾಸಕ ಶಿವನಗೌಡ ನಾಯಕ್ ಎಚ್ಚರಿಸಿದ್ದಾರೆ. ಸುಮ್ಮನೆ ಕೂರದಿದ್ರೆ ಮುಖಕ್ಕೆ ಬಂದ್ ಬಾರಿಸ್ತೀನಿ ಅಂತ ಶಾಸಕ ನಾಯಕ್ ಗದರಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರು ನೀವು ಕಾಲು ಎಲ್ಲ ಕೂಡಿ ಎಲ್ಲ ಕೂಡಿ ಫಸ್ಟ್ ಕೂಡಿ ಅಂಗಡಿಯ ಸುಮ್ಮನೆ ಕೂಡಿ ಕೂಡ್ಸು ಅಲ್ಲಿ ಯಾರು ಹಿಂದೆ ಇಲ್ಲಿ ಇದ್ರು ಮಾಡಿ ಹೊರಗಿದ್ರಿ ಕೂಡೋದಿತ್ತು ಇಲ್ಲಿ ಕೂಡಿ ಕೂಡ ಪೈಕಾಗಿ ನಿಂದ ಹೊರಗೆ ಮುಂದೆ ಪಕ್ಷದ ಘನತೆ ಗೌರವವನ್ನು ಕಾಪಾಡಬೇಕು. ತಾವೆಲ್ಲರೂ ದಯವಿಟ್ಟು ಶಾಂತವಾಗಿರ್ಬೇಕು. ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಮಾಜಿ ಸಂಸದರಾದಂತಹ ಮತ್ತು ಪಕ್ಷದ ಮುಖಂಡರಾದಂತಹ ಶ್ರೀ ಬಿವಿ ನಾಯಕ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ವಂದೇ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಒಬ್ಬ ನಾಯಕನಿಗೆ ಟಿಕೆಟ್ ಮಿಸ್ ಆದಾಗ ಅಲ್ಲಿ ಆಕ್ರೋಶ ಭುಗಿಲೇಳುವುದು ಸಹಜ. ಆದ್ರೆ ಇದನ್ನ ಕಂಟ್ರೋಲ್ ಮಾಡುವಲ್ಲಿ ಹಿರಿಯ ನಾಯಕರು ವಿಫಲರಾದ್ರ ಅಂತ. ರಾಯಚೂರು ಲೋಕಸಭೆಗೆ ಸಂಬಂಧಪಟ್ಟಂತೆ ಕಳೆದ 12 ದಿನಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಆಲ್ರೆಡಿ ಬಿಜೆಪಿಯಿಂದ ರಾಜ ಅಮರೇಶ್ವರ್ ನಾಯಕ್ ಅವರು ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಹೈಕಮಾಂಡ್ ಅವರು. ಆದರೆ ಇದಕ್ಕೆ
ಪ್ರತಿ ವಿರುದ್ಧವಾಗಿ ನಿಂತಿರುವಂತದ್ದು BV ನಾಯಕ್ ಅವರು. ಇವರನ್ನು ಸಹ ಬಿಜೆಪಿ ಪಕ್ಷದಲ್ಲಿದ್ದಾರೆ, ಮಾಜಿ ಸಂಸದರು ಸಹ ಹೌದು. ಇವರಿಗೆ ಮೊದಲಿಂದನೂ ಸಹ ನನಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಇವರು ವಿಶ್ವಾಸದಲ್ಲಿದ್ರು. ಇವ್ರಿಗೂ ಆಶ್ವಾಸನೆ ಕೊಟ್ಟಿದ್ರಂತೆ, ನಿನಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ. ಆದರೆ ಮುಂದಿನ ಸಮಯದಲ್ಲಿ ಇವರಿಗೆ ಟಿಕೆಟ್ ಕೈ ತಪ್ಪಿದಾಗ ಇವರು ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ಸಮಸ್ಯೆ ಕಳೆದ 12 ದಿನಗಳಿಂದ ಏನು ಈಗ ಅಂಬರೀಶ್ವರ ನಾಯಕ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತದಲ್ಲ, ಆವಾಗಿನಿಂದನೂ ಈವರೆಗೂ BV ನಾಯಕ್ ಅವರು ಒಂದೇ ಒಂದು ದಿನನೂ ಸಹ ಅಂಬರೀಶ್ವರ ನಾಯಕ್ ಅವ್ರನ್ನ ಭೇಟಿಯಾಗಿಲ್ಲ, ಪ್ರಚಾರಕ್ಕೂ ಸಹ ಹೋಗಿಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಹೈಕಮಾಂಡ್ ಅವರಿಗೆ ರಾಜ ಅಂಬರೀಶ್ವರ ನಾಯಕ್ ಅವರು ಮೊದಲಿಂದನೂ ಸಹ ಬೇಡಿಕೊಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇಂದು ರಾಯಚೂರಿಗೆ ಬರ್ತಾರೆ. ಸಂತೋಷ್ ಹಬ್ನಲ್ಲಿ ಒಂದು ಸಂಘಟನಾ ಸಭೆಯನ್ನ ಹಮ್ಮಿಕೊಳ್ತಾರೆ. ಎಲ್ಲರೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಸೇರಿ ರಾಜ ಅಂಬರೀಶ್ವರ ನಾಯಕರವರನ್ನ ಶತಾಯಗತಾಯ ಗೆಲ್ಲಿಸಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಏನೇ ಬಂಡಾಯ ಇದ್ರೂ ಸಹ ಎಲ್ಲರೂ ಸೇರ್ಕೊಂಡು ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ಬೇಕು ಅನ್ನೋಂತ ಒಂದು ಅಂಶದೊಂದಿಗೆ ಇವತ್ತು ಸಭೆಯನ್ನ ಮಾಡ್ತಾ ಇರ್ತಾರೆ. ಆದರೆ BV ನಾಯಕ್ ಬೆಂಬಲಿಗರು ಕೇಳ್ಬೇಕಲ್ಲ, ನಮ್ಮ ನಾಯಕರಿಗೆ ಟಿಕೆಟ್ ಮಿಸ್ ಆಗಿದೆ, ನೀವೇ ಹೈಕಮಾಂಡ್ ಅವರೇ ನಮ್ಮ ನಾಯಕರಿಗೆ ಟಿಕೆಟ್ ಮಿಸ್ ಮಾಡಿರೋದು ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇದೇ ವೇಳೆ ಅಗರ್ವಾಲ್ ಅವ್ರ ಮುಂದೆನೆ ಗೋ ಬ್ಯಾಕ್ ಅಂಬರೀಶ್ವರ್ ನಾಯಕ್ ಅಂತೇಳಿ ಗೋ ಬ್ಯಾಕ್ ಘೋಷಣೆಯನ್ನು ಸಹ ಕೂಗ್ತಾರೆ. ದೊಡ್ಡ ಗಲಾಟೆಯನ್ನೇ ಮಾಡ್ತಾರೆ. ಇದರಿಂದ ಸಿಟ್ಟಾಗಿರುವಂತಹ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಏನಿದ್ದಾರೆ, BV ನಾಯಕ್ ಅವರ ಅಳಿಯ, ಕಾರ್ಯಕರ್ತರನ್ನ ಸಮಾಧಾನಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸೈಲೆಂಟ್ ಆಗದೆ ಇದ್ರೆ ನಿಮ್ಮ ಮುಖಕ್ಕೆ ಬಂದು ಹೊಡಿತೇನೆ ಅನ್ನುವಂತ ಒಂದು ವಾರ್ನಿಂಗ್ನು ಸಹ ಕಾರ್ಯಕರ್ತರಿಗೆ ಈ ವೇಳೆ ಮಾಡ್ತಾರೆ. BV ನಾಯಕ ಒಂದು ಅಚಲ ವಿಶ್ವಾಸ ಏನಿದೆ, ನಾನು ಕಾಂಟೆಸ್ಟ್ ಮಾಡ್ತೇನೆ, 2 ದಿನಗಳಲ್ಲಿ ನಾನು ನಾಮಿನೇಷನ್ ಸಹ ಫೈಲ್ ಮಾಡ್ತೇನೆ ಅಂತೇಳಿ ನ್ಯೂಸ್ ಫಸ್ಟ್ ಮುಂದೆನೂ ಸಹ ಹೇಳಿದ್ರು. ಈ ಎಲ್ಲ ಘಟನೆಗಳನ್ನ ನಾವು ಅವಲೋಕನ ಮಾಡೋದಾದ್ರೆ 100% BV ನಾಯಕ್ ಅವರ ಈ ಒಂದು ಬಂಡಾಯ ಏನಿದೆ, ಅಸಮಾಧಾನ ಏನಿದೆ, ಅಗರ್ವಾಲ್ ಅವ್ರ ಮುಂದೆನೇ ಸಹ ಈ ಒಂದು ಅಸಮಾಧಾನ ವ್ಯಕ್ತ ಆಗಿರೋದ್ರಿಂದ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನ ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತೆ ಅನ್ನುವಂತ ಒಂದನ್ನ ನಾವು ಕಾದು ನೋಡ್ಬೇಕಾಗ್ತದೆ. ಪ್ಲಸ್ BV ನಾಯಕರನ್ನು ಸಹ ಯಾವುದೇ ಕಾರಣಕ್ಕೂ ಮುಲಾಜು ಹಿಡಿತಾ ಇಲ್ಲ. ಅಂದ್ರೆ ನನ್ಗೆ ಯಾರು ನನ್ನ ಪಕ್ಷದ ಹೈಕಮಾಂಡ್ ಅವರು ನನ್ನ ಮೇಲೆ ಯಾವುದೇ ತೀರ್ಮಾನವನ್ನ ಕೈಗೊಂಡ್ರು ಸಹ ನಾನು ಮಾತ್ರ ಈ ಸರ್ತಿ ಎಲೆಕ್ಷನ್ಗೆ ನಿಲ್ತೇನೆ, ಸೊ ಆದಷ್ಟು ಬೇಗ ಈ ಅಭ್ಯರ್ಥಿನ ಆಯ್ಕೆ ಮಾಡಿದಾರಲ್ಲ ಅಂಬರೀಶ್ವರ ನಾಯಕ್ ಅವರನ್ನ ಕೈ ಬಿಟ್ಟು ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕು ಅನ್ನೋಂಥದ್ದು ಕಳೆದ 12 ದಿನಗಳಿಂದ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಹ ಕಾರ್ಯಕರ್ತರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಸಭಾ ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.